ಆಳಂದ ಮತಗಳ್ಳತನ ಪ್ರಕರಣ. CID SIT ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ. 20,000 ಪೇಜ್ ಇದೆಯಂತೆ, 22,000 ಪೇಜ್ ಇದೆ ಚಾರ್ಜ್ ಶೀಟ್. ಇದರ ತನಿಖೆಗೆ SIT ಅನ್ನು ರಚಿಸಲಾಗಿತ್ತು. 2023ರ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಆಳಂದದಲ್ಲಿ ಮತಗಳನ್ನು ಅಂದರೆ ವೋಟರ್ ಲಿಸ್ಟ್ನಿಂದ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಿಸುವುದಕ್ಕೊಂದು ಪ್ರಯತ್ನ ನಡೆದಿತ್ತು. ಹತ್ತತ್ರ 6,000 ಓಟು, 5,994 ಓಟ್ಗಳನ್ನು ಡಿಲೀಟ್ ಮಾಡುವ ಒಂದು ಪ್ರಯತ್ನ ನಡೆದಿತ್ತು. ಕೆಲವು ಕಾಂಗ್ರೆಸ್ ಕಾರ್ಯಕರ್ತರುಗಳು ಸ್ಥಳೀಯ ಮುಖಂಡರುಗಳ ಬಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದ BR ಪಾಟೀಲ್ರನ್ನ ಅಲರ್ಟ್ ಮಾಡ್ತಾರೆ. ಡಿಲೀಟ್ ಆಗ್ತಾ ಇದ್ದಾವೆ ನೋಡಿ ಓಟುಗಳು ಅಂತ. ಅಲ್ಲಿನ ಚುನಾವಣಾಧಿಕಾರಿ ಸ್ಥಳೀಯ ತಹಶೀಲ್ದಾರ್ ಆಗಿರ್ತಾರೆ. ತಹಶೀಲ್ದಾರರಿಗೆ BR ಪಾಟೀಲ್ರು ಕಂಪ್ಲೇಂಟ್ ಮಾಡ್ತಾರೆ, ತಹಶೀಲ್ದಾರರು ಪೊಲೀಸ್ ಕಂಪ್ಲೇಂಟ್ ಮಾಡಿರ್ತಾರೆ. ತನಿಖೆ ನಡೆದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. BJP ಅಭ್ಯರ್ಥಿಯಾಗಿದ್ದ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಹರ್ಷ ಸೇರಿದಂತೆ 7 ಜನ ಇದರಲ್ಲಿ ಆರೋಪಿಗಳು ಅಂತ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 7 ಜನ ಆರೋಪಿಗಳು. ಅಲ್ಲೊಬ್ಬ ಅಕ್ರಮ್ ಪಾಷಾ, ಹೌದು ಅಕ್ರಮ್ ಪಾಷಾ ಒಂದು ಕಾಲ್ ಸೆಂಟರ್ ನಡೆಸ್ತಾ ಇದ್ನಂತಲ್ಲಿ ಕಲಬುರಗಿಯಲ್ಲಿ. ಆತನಿಗೆ ಇವರು ಒಂಥರ ಕಾಂಟ್ರಾಕ್ಟ್ ಕೊಟ್ಟು ಬಿಟ್ಟಿದ್ರಂತೆ ಚಾರ್ಜ್ ಶೀಟ್ ಪ್ರಕಾರ. ಒಂದು ಹೆಸರು ಡಿಲೀಟ್ ಮಾಡಿದ್ರೆ 80 ರೂಪಾಯಿ, ಒಂದು ಹೆಸರು ಡಿಲೀಟ್ ಆದರೆ 80 ರೂಪಾಯಿದಂಗೆ ಕಾಂಟ್ರಾಕ್ಟ್ ಕೊಟ್ಟು ಬಿಟ್ಟಿದ್ರಂತೆ. ಅದೊಂದು ಪ್ರಾಸೆಸ್ ಇರುತ್ತೆ ಹೆಸರುಗಳನ್ನು ಡಿಲೀಟ್ ಮಾಡೋದಕ್ಕೆ. ಅಂದರೆ ಇಂಥವರು ತಮ್ಮ ನಂಬರ್ ಹಾಕಬೇಕು, ಹೆಸರು ಹಾಕಬೇಕು, ನಾವು ಇಂಥವರು ಇಲ್ಲ ಅಥವಾ ಬೇರೆ ಊರಿಗೆ ಶಿಫ್ಟ್ ಆಗಿದ್ದಾರೆ, ಸತ್ತೋಗಿದ್ದಾರೆ, ಅದೆಲ್ಲ ಹೇಳಿ ಇದನ್ನು ಡಿಲೀಟ್ ಮಾಡೋದಕ್ಕೆ ಹಾಕ್ತೀವಿ ಅಂತ ಅಫಿಷಿಯಲಿ ಗೊತ್ತಾಗಬೇಕು ಯಾರು ಹಾಕ್ತಿದ್ದಾರೆ ಇದನ್ನು ಅಂತ. ಆವಾಗ ಎಲೆಕ್ಷನ್ ಕಮಿಷನ್ನಿಂದ ಮೊಬೈಲ್ಗೆ OTP ಹೋಗುತ್ತೆ. ಆ OTP ತೆಗೆದುಕೊಡೋದಕ್ಕೆ ಕಲ್ಕತ್ತಾದಲ್ಲಿ ಒಬ್ಬರನ್ನ ವ್ಯವಸ್ಥೆ ಮಾಡಿದ್ರಂತೆ. ಆ OTP ಕೊಡೋದಕ್ಕೆ 10 ರೂಪಾಯಿ ಕೊಡ್ತಿದ್ರಂತೆ ಒಂದು OTPಗೆ. ಬಟ್ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಮಾತ್ರ ಇದು ರಾಜಕೀಯ ಪ್ರೇರಿತ, ನಾಳೆ ದಿಲ್ಲಿಯಲ್ಲಿ ಪ್ರತಿಭಟನೆಯಲ್ಲಿ ಮಾತಾಡೋಕ್ಕೆ ಸಿಗಲಿ ಅಂತ ಅರ್ಜೆಂಟಾಗಿ ಚಾರ್ಜ್ ಶೀಟ್ ಹಾಕಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. ಇದರಲ್ಲಿ ನೋಡಿ ಸರ್, ವೋಟ್ ಡಿಲೀಟ್ ಮಾಡೋದ್ರಲ್ಲಿ ನಮ್ದು ಏನೂ ಪಾತ್ರ ಇಲ್ಲ. ನಮ್ಮ ಮೇಲೆ ಸುಳ್ಳೆ ಆಪಾದನೆ ಕೊಡಬೇಕೆಂಬುದೇ ಒಂದು ವಿಚಾರ. BR ಪಾಟೀಲ್ರು ಆರಿಸಿ ಬಂದರು, ಈಗ 2.5 ವರ್ಷ ಆಯಿತು. ವೋಟ್ ಚೋರಿ ಬಗ್ಗೆ ಏನೂ ಹೇಳಿಲ್ಲ. ಈ BR ಪಾಟೀಲ್ದು ಉದ್ದೇಶ ಅದೇ, ಈ ಮುಂದೆ ಹರ್ಷ ಗುತ್ತೇದಾರ್ ನಿಂದಿರ್ತಾನೆ ಅಂಬೋದು ಒಂದು ಉದ್ದೇಶದಿಂದ ನನಗೆ ಮತ್ತು ಅವನಿಗೆ ಇಬ್ಬರಿಗೆ ನಿಲ್ಲಕ್ಕೆ ಬರಲಾರ್ದಂಗೆ ಮಾಡಬೇಕಂಬೋದೇ ಒಂದು ಉದ್ದೇಶದಿಂದ ಈ ಪ್ರಕರಣ ಇವತ್ತು ನಮ್ಮ ಹೆಸರು ಹಾಕಿದ್ದಾರೆ. ಇದೇ ಅಲ್ಲಿ ಸ್ಟ್ರೈಕ್ ಇದೆ ತಂದು ಕೇಸಿಂದ BR ಪಾಟೀಲ್ರೇ ಅವ್ರ ಸರ್ಕಾರ ಇದೆ ಹೇಳಿ ಕೇಸಿಂದ ಚಾರ್ಜ್ ಶೀಟ್ ಹಚ್ಚಿದ್ದಾರೆ. ಇವತ್ತು ಚಾರ್ಜ್ ಶೀಟು ಫೈಲ್ ಆಗಿದೆ. ಒಂದು ವೋಟು ಶಿಫ್ಟ್ ಮಾಡೋಕ್ಕೆ 800 ರೂಪಾಯಿ, ಅದು ಕೂಡ ದಾಖಲೆ ಎಲ್ಲ ಸಿಕ್ಕಿದೆ. ಹೊರಗಡೆ ರಾಜ್ಯದವ್ರನ್ನ ಫೋನ್ ನಂಬರ್ ತೆಗೆದುಕೊಂಡು ಬಂದು ಇಲ್ಲೆಲ್ಲ ವೋಟ್ ಶಿಫ್ಟ್ ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವ ಮಾರಿದರೆ ನಮ್ಮ ಹಳನಿ ಶಾಸಕರು ಸೋತೋಗ್ಬಿಡ್ತಿದ್ರು. ದೇಶದಲ್ಲಿ ನ್ಯಾಯ ಸಿಗಬೇಕು, ಮತದಾನಕ್ಕೆ ಹಕ್ಕು ಸಿಗಬೇಕು. ಆ ವಿಚಾರದಲ್ಲಿ ನಮ್ಮ ಸಂಪೂರ್ಣವಾದಂಥ ಹೋರಾಟ ರಾಹುಲ್ ಗಾಂಧಿಯವರ ಧ್ವನಿಗೆ ಶಕ್ತಿ ತುಂಬಬೇಕು. ಈ ಪ್ರಕರಣ ಏನಿದೆ ಕಂಪ್ಲೀಟ್ಲಿ ಫಾಲ್ಸ್ ಆ್ಯಂಡ್ ಫ್ಯಾಬ್ರಿಕೇಟೆಡ್ ಪ್ರಕರಣ. ನಮ್ಮ ತಂದೆಯವರು ಸುಭಾಷ್ ಗುತ್ತೇದಾರ್ ಅವ್ರ ಮೇಲಾಗಲಿ ನನ್ನ ಮೇಲಾಗಲಿ, ಇದು BR ಪಾಟೀಲ್ ಅವರು 2023ರಲ್ಲಿ ಕೇಸ್ ಆಗುತ್ತೆ FIR. ಅದು ಆದಮೇಲೆ ಅವರು ಆಯ್ಕೆ ಆಗ್ತಾರೆ. ವೋಟ್ ಚೋರಿ ಆಗಿದ್ದರೆ ಅವ್ರು ಹೆಂಗೆ ಆಯ್ಕೆ ಆಗ್ತಾರೆ? BR ಪಾಟೀಲ್ರಿಗೆ ಇದು ಒಂದು ಅವಕಾಶ ಬಳಸ್ಕೋಬೇಕು, ನಾನು ಕೂಡ ರಾಹುಲ್ ಗಾಂಧಿಗೆ ಹತ್ತಿರ ಆಗಬೇಕು, ಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಜನರಿಗೆ ಒಂದು ಮಿಸ್ಗೈಡ್ ಮಾಡಬೇಕು. ಇದು ಒಂದು ಹೊಸ ನೆರೆಟಿವ್. ಕಾಂಗ್ರೆಸ್ಸಿನ ಸೋಲು ಮತ್ತು ಅವ್ರ ನಾಯಕತ್ವದ ಸೋಲು ತಮ್ಮ ಪಕ್ಷದಲ್ಲಿ ತಮ್ಮ ವಿರುದ್ಧ ಆಗಬಾರ್ದು ಜನ ಅಂತಂದು ಮತ್ತು ಅವರು ವೋಟರ್ಸಿಗೆ ಒಂದು ಹಿಡಿದು ಇಟ್ಕೊಳ್ಳೋ ಸಲುವಾಗಿ ಇದು BJP ವೋಟ್ ಚೋರಿ ಮಾಡ್ತಾ ಇದೆ ಅಂತ ಒಂದು ನೆರೆಟಿವ್ ಹರಿಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.